ಹಲ್ಲೆಲೂಯ. ಕರ್ತಾದಿ ಕರ್ತನು, ದೇವಾದಿ ದೇವನು, ರಾಜಾದಿರಾಜನು ಆಗಿರುವಂಥ ಯೇಸು ಕ್ರಿಸ್ತನ ಘನವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಾಮುವೇಲ್ 16ನೇ ಅಧ್ಯಾಯ 10ನೇ ವಚನ. ಹೀಗೆ ಈಶಾಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರು. ಅವನು, ಯೆಹೋವನು ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ದಾವೀದನು ಕುರಿಗಳನ್ನು ಕಾಯುತ್ತಾ ಕಾಡಿನಲ್ಲಿ, ಅರಣ್ಯದಲ್ಲಿ, ಬೆಟ್ಟ ಗುಡ್ಡ ತಪ್ಪಲುಗಳಲ್ಲಿ ಆತನು ಕುರಿ ಮೇಯಿಸುತ್ತಾ ಕುರಿಗಳ ಹಿಂದೆ ಆತನು ಹೋಗುತ್ತಿದ್ದನು. ಒಂದು ದಿನ ದೇವರು ಈಶಾಯನ ಮಕ್ಕಳಲ್ಲಿ ಒಬ್ಬನನ್ನು ಅಭಿಷೇಕ ಮಾಡು ಎಂದು ಸಾಮುವೇಲನನ್ನು ಈಶಾಯನ ಮನೆಗೆ ಕಳಿಸಿಕೊಡ್ತಾರೆ. ಸಾಮುವೇಲ್ ಈಶಾಯನ ಮನೆಗೆ ಬಂದ ಮೇಲೆ ಆ ಸ್ಥಳದಲ್ಲಿ ಈಶಾಯನು ಹೇಳುತ್ತಾನೆ, ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ಕರ್ತನು ಆರಿಸಿಕೊಂಡಿದ್ದಾನೆ, ನಾನು ಈಗಲೇ ಅವನನ್ನು ಅಭಿಷೇಕ ಮಾಡಬೇಕು ಎಂದು ಹೇಳಿದಾಗ ಈಶಾಯನು ತನ್ನ ಮಕ್ಕಳನ್ನು, ತನ್ನ 7 ಮಂದಿ ಮಕ್ಕಳನ್ನು ಆತ ಏನು ಮಾಡ್ತಾನೆ, ವಯಸ್ಸಿನ ಮಿತಿಯ ಪ್ರಕಾರವಾಗಿ ಆ ಸ್ಥಳದಲ್ಲಿ ಒಬ್ಬೊಬ್ಬರನ್ನು ನಿಲ್ಲಿಸ್ತಾನೆ. ದೊಡ್ಡವನು, ಚಿಕ್ಕವನು, ಹೀಗೆ 7 ಮಂದಿಯನ್ನು ಸಾಲಾಗಿ ನಿಲ್ಲಿಸ್ತಾನೆ. ಹಲ್ಲೆಲೂಯ. ಈ ಸ್ಥಳದಲ್ಲಿ ಸಾಮುವೇಲು ಎಣ್ಣೆ ಕೊಂಬನ್ನು ತೆಗೆದುಕೊಂಡು ಯೆಹೋವನು ಹೇಳಿದ ಹಾಗೆ ಅಭಿಷೇಕ ಮಾಡುವುದಕ್ಕಾಗಿ ದೊಡ್ಡ ಮಗನ ಮುಂದೆ ಹೋಗಿ ನಿಂತಾಗ ದೇವರು ಹೇಳ್ತಾರೆ, ನಾನು ಇವನನ್ನು ಆರಿಸಿಕೊಂಡಿಲ್ಲ ಎಂದು. ಸರಿ, 2ನೇ ಮಗನ ಹತ್ರ ಬರ್ತಾನೆ ಸಾಮುವೇಲು, ಇವನನ್ನು ನಾನು ಆರಿಸಿಕೊಂಡಿಲ್ಲ ಅಂತ. 3ನೇ ಮಗನ ಹತ್ರ ಬರ್ತಾನೆ ಸಾಮುವೇಲು, ಇವನನ್ನು ಸಹ ನಾನು ಆರಿಸಿಕೊಂಡಿಲ್ಲ, ಇವನ ಆಳ, ಎತ್ತರ, ನೀಳ, ಚೆಲುವಿಕೆ, ಸೌಂದರ್ಯವನ್ನು ನೋಡಬೇಡ. ಹಲ್ಲೆಲೂಯ ಹೇಳ್ತಾನೆ ದೇವರು ಆ ಸ್ಥಳದಲ್ಲಿ ಸಾಮುವೇಲಿಗೆ. ಹಾಗಾದ್ರೆ ಮತ್ತಾರನ್ನು ದೇವರೇ ಆರಿಸ್ಕೊಳ್ಳೋದು? ಈಶಾಯನ ಮಕ್ಕಳು 7 ಮಂದಿ ಆ ಸ್ಥಳದಲ್ಲಿ ಇದ್ದಾರೆ, 7 ಮಂದಿಯನ್ನು ದೇವರು ಆರಿಸಿಕೊಂಡಿಲ್ಲ. ಹಾಗಾದ್ರೆ ಯಾರು? ಸಾಮುವೇಲ್ ಮತ್ತೆ ಈಶಾಯನ ಬಳಿಗೆ ಹೋಗಿ, ನಿನಗೆ ಇಷ್ಟೇ ಮಂದಿ ಮಕ್ಕಳು ಅಂತ ಕೇಳಿದಾಗ ಆ ಸ್ಥಳದಲ್ಲಿ ಈಶಾ ಹೇಳ್ತಾನೆ, ಇಲ್ಲ, ನನಗಿನ್ನೊಬ್ಬ ಮಗನಿರುತ್ತಾನೆ, ಅವನು ಕಾಡಿನಲ್ಲಿ ಕುರಿಗಳನ್ನು ಮೇಯಿಸುತ್ತಿದ್ದಾನೆ ಎಂದು ಹೇಳಿದಾಗ ಸಾಮುವೇಲ್ ಹೇಳ್ತಾರೆ, ಹಾಗಾದ್ರೆ ಅವನ ಬೇಗನೆ ಕರೆ ಕಳಿಸು. ಹಲ್ಲೆಲೂಯ. ಈಗ ಸೇವಕನ ಬಳಿಯಲ್ಲಿ ಹೇಳಿ ಕಳಿಸ್ತಾನೆ ಈಶಾಯ. ಆ ಸೇವಕ ಕಾಡಿಗೆ ಹೋಗಿ ದಾವೀದನನ್ನ ಕರೀತಾನೆ, ನಿನ್ನ ತಂದೆ ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದಾಗ ದಾವೀದ ಕುಣಿಯುತ್ತಾ ಹಾಡುತ್ತಾ, ನನ್ನ ತಂದೆ ನನ್ನ ಕರೀತಾ ಇದ್ದಾರಲ್ಲ ಅಂತ ಸಂತೋಷವಾಗಿ ಅಲ್ಲಿಂದ ಓಡೋಡಿ ಮನೆಗೆ ಬರ್ತಾನೆ. ಓಡೋಡಿ ಮನೆಗೆ ಬಂದು ನೋಡಿದಾಗ ಸಾಮುವೇಲ್ ಪ್ರವಾದಿ ಅಲ್ಲಿ ನಿಂತಿದ್ದಾರೆ. ಒಡನೆ ದೇವರು ಹೇಳ್ತಾ ಇದ್ದಾರೆ, ಎದ್ದು ಇವನನ್ನು ಅಭಿಷೇಕ ಮಾಡು. ಆಮೇಲೆ ಹಲ್ಲೆಲೂಯ. ನೋಡ್ರಿ, ದೇವರ ವಾಕ್ಯ ಏನು ಹೇಳ್ತಾ ಇದೆ, ಹೀಗೆ ಈಶಾಯನು ತನ್ನ ಮಕ್ಕಳು 7 ಮಂದಿ, ಅಂದರೆ 8ನೇವನು ಬಂದು ದಾವೀದ. ಈಶಾಯ 7 ಮಂದಿಯನ್ನು ಮಾತ್ರ ನೆನಪಲ್ಲಿ ಇಟ್ಕೊಂಡಿದ್ದಾನೆ, ಇವರೇ ನನ್ನ ಮಕ್ಕಳು. ಆದರೆ ದಾವೀದು ಕುರಿ ಮೇಯಿಸ್ಕೊಂಡು ಬೆಳಿಗ್ಗೆ ಹೋದರೆ ಸಂಜೆ ಅವನು ಮನೆಗೆ ಬರ್ತಾ ಇದ್ದ, ಕುರಿಗಳನ್ನು ಕಾಯ್ಕೊಂಡು ಮೇಯಿಸ್ಕೊಂಡು ನೀರು ಕುಡಿಸೋದು, ಹುಲ್ಲು ಹಾಕೋದು, ಅವುಗಳಿಗೆ ಈ ರೀತಿಯಾಗಿ ಮಾಡಿಕೊಂಡು ಬರ್ತಾ ಇದ್ದ. ಅವನು ಈ ಲೋಕದ ಪ್ರಪಂಚದ ಜ್ಞಾನ ಇಲ್ಲದೆ ಬೆಳೆದಂಥ ಒಬ್ಬ ಮಗ. ನೋಡ್ರಿ, ತಂದೆ ಆ ಸ್ಥಳದಲ್ಲಿ ಮಗನನ್ನು ಮರೆತಿದ್ರು, ಅಣ್ಣಂದರು ತನ್ನ ತಮ್ಮನನ್ನು ಮರೆತಿದ್ರು. ಹಲ್ಲೆಲೂಯ. ಯೆಹೋವನು ದಾವೀದನನ್ನು ಮರೆತಿಲ್ಲ. ಹಲ್ಲೆಲೂಯ. ದೇವರು ಹೇಳ್ತಾರೆ, ಯೆಹೋವನು ಮನುಷ್ಯರ ತೋರಿಕೆಯನ್ನು ನೋಡೋದಿಲ್ಲ, ಹೊರಗಿನ ತೋರಿಕೆಯನ್ನು ನೋಡದೆ ಒಳಗಿನ ತೋರಿಕೆ ಅಂದರೆ ಹೃದಯವನ್ನು ಶೋಧಿಸುವಂಥ ದೇವನಾಗಿದ್ದಾನೆ. ಈ ಲೋಕದಲ್ಲಿ ಅಂದ, ಚಂದ, ಸೌಂದರ್ಯ, ಸ್ಥಾನ, ಮಾನ, ಗಳಿಕೆ, ಕೀರ್ತಿ, ಪ್ರಸಿದ್ಧ, ಪ್ರಖ್ಯಾತಿ, ಈ ರೀತಿಯಾಗಿ ವಿದ್ಯಾವಂತ ಲೆವೆಲ್ಗಳು ನೋಡ್ತಾರೆ. ಆದರೆ ದೇವರು ಲೆವೆಲ್ ನೋಡೋ ದೇವರಲ್ಲ, ವಿದ್ಯೆನ ನೋಡೋ ದೇವರಲ್ಲ, ಬಲನ ನೋಡೋ ದೇವರಲ್ಲ, ಸಾಮರ್ಥ್ಯನ ನೋಡೋ ದೇವರಲ್ಲ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮನೆ ಕಟ್ಟಲು ಬೇಡವಂತೆ ಬಿಟ್ಟ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಯಿತು ಎಂದು. ಹಲ್ಲೆಲೂಯ. ಯಾರಿಗೂ ಬೇಡವಾದಂಥ ದಾವೀದನನ್ನು ದೇವರು ಆರಿಸ್ಕೊಳ್ತಾರೆ. ದಾವೀದನಿಗೆ ವಿದ್ಯೆ ಗೊತ್ತಿಲ್ಲ, ದಾವೀದನಿಗೆ ಜ್ಞಾನ ಇಲ್ಲ, ದಾವೀದನಿಗೆ ಗೊತ್ತಿರೋದು ಒಂದೇ, ದೇವರನ್ನ ಆರಾಧನೆ ಮಾಡೋದು,
ದೇವರನ್ನ ಕೀರ್ತಿಸೋದು, ಬೆಟ್ಟ ಗುಡ್ಡ ಕಾಡು ಮೇಡು ಎಲ್ಲ ಕಡೆಗಳಲ್ಲಿ ಹೋಗಿ ದೇವರನ್ನು ಯಾವಾಗಲೂ ಸ್ತುತಿಸಿಕೊಂಡಿದ್ದಂಥ ಒಬ್ಬ ಸ್ತುತಿಯ ವೀರ, ಆರಾಧನೆ ವೀರ ದಾವಿದ. ಈ ದಾವಿದನನ್ನು ದೇವರು ಆರಿಸ್ಕೊಂಡ್ರು. ಹಾಲೆಲೂಯ. ಆದರೆ ಅಣ್ಣಂದರು ಸೌಲನ ಅರಮನೆಯಲ್ಲಿ ಒಳ್ಳೆ ಉದ್ಯೋಗದಲ್ಲಿದ್ದರು, ಒಳ್ಳೆ ಬಲಶಾಲಿಗಳು, ಒಳ್ಳೆ ವಿದ್ಯಾವಂತರವರು. ದೇವರು ನಮ್ಮನ್ನು, ನೀವು ವಿದ್ಯಾವಂತರ, ನೀವು ಬಲಶಾಲಿಗಳ, ನೀವು ಸಾಮರ್ಥ್ಯರ, ನೀವು ಪ್ರಖ್ಯಾತಿ ಹೊಂದಿದವರ, ಈ ರೀತಿಯಾಗಿ ನಮ್ಮನ್ನು ನೋಡದೆ ಕರ್ತನು ಹೃದಯವನ್ನು ನೋಡಿ ಆರಿಸಿಕೊಳ್ಳುವಂಥ ದೇವನಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ಈ ಸಮಯದಲ್ಲಿ ನಾವು ನೋಡೋದು ಒಂದೇ, ಕರ್ತನ ನಾಮದ ಮಹಿಮೆಗೋಸ್ಕರ ದೇವರು ದಾವೀದನನ್ನು ಆರಿಸಿಕೊಂಡು ಅಭಿಷೇಕ ಮಾಡಿ ಆತನನ್ನು ಇಸ್ರಾಯೇಲಿಗೆ ಅರಸನಾಗಿ ಮಾಡಿದ. ನೋಡಿದ್ರ, ಕುರಿ ಮೇಯಿಸ್ಕೊಂಡು ಕಾಡಲ್ಲಿದ್ದಂಥ ಒಬ್ಬ ಸಾಮಾನ್ಯ ಹುಡುಗ ಇಡೀ ಇಸ್ರಾಯೇಲ್ ದೇಶಕ್ಕೆ ಅರಸನಾಗಿ ಬಂದಿದ್ದಾನೆ ಅಂದರೆ ದೇವರ ಒಂದು ದೊಡ್ಡ ಕೃಪೆ ಅದು. ಹೌದು, ತಿಪ್ಪೆಯಲ್ಲಿದ್ದವ್ರನ್ನ ದೇವರು ಉನ್ನತದಲ್ಲಿ ಇಟ್ಟಿದ್ದಾನೆ ಇವತ್ತು. ಹಾಲೆಲೂಯ. ಎಷ್ಟೋ ಮಂದಿ ಇವತ್ತು ಈ ಪ್ರಪಂಚದಲ್ಲಿ ದೇವರನ್ನ ನಂಬಿ ದೇವರ ಬಳಿಗೆ ಬಂದು, ಏನು ಇಲ್ಲದವರಾಗಿ ಬಂದು, ಹಾಲೆಲೂಯ, ಈ ರೀತಿಯಾಗಿ ವಿದ್ಯೆ ಇಲ್ಲದಾಗಿ ಬಂದು ಅಂತ ಎಷ್ಟೋ ಮಂದಿನ ದೇವರು ಅಭಿಷೇಕ ಮಾಡಿ ಆಶೀರ್ವದಿಸಿ ಅವರಿಗೆ ಸೇವೆಗಳನ್ನು ಕೊಟ್ಟು ಇಡೀ ದೇಶಕ್ಕೆ, ಇಡೀ ಲೋಕಕ್ಕೆ ಅವ್ರನ್ನ ಸಾಕ್ಷಿಯಾಗಿ, ಒಪ್ಪಾಗಿ, ಬೆಳಕಾಗಿ ದೇವರು ಇಟ್ಟಿದ್ದಾನೆ. ಹಾಲೆಲೂಯ. ಹೌದು ಪ್ರೀತಿಯುಳ್ಳ ದೇವಚನರೇ, ಈ ಸಮಯದಲ್ಲಿ ನಾವು ನೋಡೋದು ಒಂದೇ, ದೇವರು ನಮ್ಮ ಹೊರಗಿನ ತೋರಿಕೆಯನ್ನು ನೋಡದೆ ಒಳಗಿನ ತೋರಿಕೆಯನ್ನು ನೋಡುವ ದೇವನಾಗಿದ್ದಾನೆ. ದೇವರು ಈ ಸ್ಥಳದಲ್ಲಿ ದಾವೀದನನ್ನು ಆರಿಸಿಕೊಂಡಂಥ ದೇವನಾಗಿದ್ದಾನೆ. ನಿಮ್ಮ ಪ್ರತಿಯೊಬ್ಬರನ್ನು ದೇವರು ಆರಿಸಿಕೊಂಡಿದ್ದಾನೆ. ಹಾಲೆಲೂಯ. ನಾವೇ ಭಾಗ್ಯವಂತರು. ಈ ಸಮಯದಲ್ಲಿ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಆಮೇನ್. ಹಾಲೆಲೂಯ. ಸ್ತೋತ್ರ. ದೇವರೇ, ಕುರಿ ಮೇಯಿಸುತ್ತಾ ಇದ್ದಂಥ ದಾವೀದನನ್ನು ಸ್ವಾಮಿ ಅಭಿಷೇಕ ಮಾಡಿ ಇಸ್ರಾಯೇಲಿಗೆ ಅರಸನಾಗಿ ಮಾಡಿದಂಥ ನನ್ನ ದೇವರಪ್ಪ, ಇವತ್ತೆಷ್ಟೋ ಮಂದಿ ಸ್ವಾಮಿ ಕರ್ತನೆ ಈ ರೀತಿಯಾಗಿ ಕರ್ತನೆ ಸಯ್ಯ, ವಿದ್ಯೆ ಇಲ್ದಿರ ಕರ್ತನೆ, ಜ್ಞಾನ ಇಲ್ದಿರ ಸ್ವಾಮಿ ಕರ್ತನೆ ಅಪ್ಪ, ವಿವೇಕ ಇಲ್ಲದೆ ಕರ್ತನೆ ಎಷ್ಟೋ ಮಂದಿ ಇದ್ದಾರೆ ಸ್ವಾಮಿ. ದೇವರೇ, ಅವರ ಮಧ್ಯದಲ್ಲಿ ನನ್ನ ದೇವರು ಕರ್ತನೆ ಆರಿಸಿ ತೆಗೆದುಕೊಂಡು ಘನವಾದ ಸೇವೆಗಳನ್ನು ಕೊಟ್ಟು ಸ್ವಾಮಿ, ಸುವಾರ್ತೆಗಳ ಮುಖಾಂತರವಾಗಿ ಕರ್ತನೆ ಇಡೀ ಪ್ರಪಂಚಕ್ಕೆ ಸ್ವಾಮಿ ಅವರನ್ನು ಬಹಿರಂಗಪಡಿಸಿ ಉನ್ನತದಲ್ಲಿ ಕರ್ತನೆ ಸಯ್ಯ ನೀನು ನಿಲ್ಲಿಸಿರುವುದಕ್ಕಾಗಿ ಸ್ತೋತ್ರ ಮಾಡಿ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.